ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಪ ಹೇಳ್ತಾ ಇರ್ತಾರೆ, ನಮಗ್ ಯಾವಾಗ ಏನ್ ಬೇಕು ಅನ್ನೋದನ್ನ ತಿಳ್ಕೊಂಡು ಸರಿಯಾದ ಸಮಯದಲ್ಲಿ ತಪ್ಪದೆ ಪಾಂಡುರಂಗ ಕೊಡ್ತಾನೆ ಅಂತ. ಯಾರಿಗೆ ಯಾವಾಗ ಏನಾಗ್ಬೇಕು ಅನ್ನೋದನ್ನ ನಿರ್ಧಾರ ಮಾಡೋದು ಅವನೇ. ಸರಿ ಸರಿ, ನಿನ್ ಕರಿಯಪ್ಪನ್ ಬಗ್ಗೆ ಹೋಗ್ಲಿದ್ದೀನಿ ಸಾಕು. ಅದ್ ಸರಿ, ಇದನ್ನ ಹೇಳು, ಮುತ್ಕಮ್ಮ ಯಾಕೆ ನೆನ್ನೆ ಅಷ್ಟೊಂದ್ ಕೋಪದಲ್ಲಿದ್ರು? ನಿಮ್ಮಮ್ಮ ಅಜ್ಜಿ ನಿನಗೆ ಶತ್ರುಗಳು ಅಲ್ಲ ಅಲ್ವೇನಮ್ಮ? ಅವರು ನಿನ್ನ ಶ್ರೇಯೋಭಿಲಾಷಿಗಳು, ನಿನಗೆ ಒಳ್ಳೇದಾಗ್ಲಿ ಅಂತಾನೆ ಹೇಳ್ತಾರಮ್ಮ. ಅರೆ ಏನಾಯ್ತು ಹುಡ್ಗಿ? ಏನಿಲ್ಲ ಪಾಂಡು, ನನಗ್ ಕನ್ಸಲ್ಲಿ ಲಕ್ಕು ಅಮ್ಮ ಕಾಣಿಸ್ಕೊಂಡ್ ಏನ್ ಹೇಳಿದ್ರು ಗೊತ್ತಾ? ದೊಡ್ಡೋರ್ ಏನ್ ಹೇಳಿದ್ರು ನಮ್ ಒಳ್ಳೇದಕ್ಕೆ ಹೇಳೋದು, ಯಾಕೆ ಹೇಳಿದ್ರು ಅಂತ ನಮ್ಗೆ ಅರ್ಥ ಆಗದೆ ಇದ್ರು ಅವ್ರು ಹೇಳಿದ್ದನ್ನ ನಾವ್ ಕೇಳ್ಬೇಕು ಅಂತ. ನಾವು ದೊಡ್ಡೋರ್ ಹೇಳೋದನ್ನ ಕೇಳಿದ್ರೆ ತಪ್ಪದೆ ಒಳ್ಳೇದಾಗುತ್ತೆ. ಓಹೋ ಹಾಗ, ನಿನ್ಗೇನ್ ಒಳ್ಳೇದಾಯ್ತು? ಒಳ್ಳೇದಾಗಿದೆ ಪಾಂಡು. ಇಲ್ಲೋಡು, ಪಾಂಡುರಂಗ ನನ್ನ ನವಿಲ್ಗರಿನ ನನಗ್ ಮತ್ತೆ ಕೊಟ್ಟಿದ್ದಾನೆ. ಇದಕ್ಕಿಂತ ಇನ್ನೇನ್ ಬೇಕು ಹೇಳು? ನೀನ್ ಅಲ್ಲಿ ತಿರ್ಗಿ ಕರಿಯಪ್ಪನ ಹತ್ರನೇ ಬರ್ತೀಯಾ? ನಿನಗೆ ಎಷ್ಟು ಹೇಳಿದ್ರೂ ಉಪಯೋಗ ಇಲ್ಲ. ನೀ ನನ್ ಮಾತನ್ ಕೇಳಿಸ್ಕೊಳಲ್ಲ. ಕನಿಷ್ಠ ಇದ್ ಒಂದ್ ಮಾತಾದ್ರೂ ಕೇಳು. ಎಷ್ಟೋ ಕಷ್ಟ ಪಟ್ಮೇಲೆ ನಿನಗೆ ಸಿಕ್ಕಿದೆ. ನೀನಿದನ್ ತಗೊಂಡು ಎಲ್ಲೆಲ್ಲೋ ಹೋಗ್ಬೇಡ, ಎಲ್ಲಾದ್ರೂ ಬಚ್ಚಿಡು. ನಿನಗ್ ಬೇಕಾದಾಗ ಬಂದ್ ತಗೋ, ಸರಿನಾ? ನೀನ್ ಸರಿಯಾಗೇ ಹೇಳ್ದೆ. ಮತ್ತೆ ನಾನ್ ಯಾವಾಗ ಏನ್ ಹೇಳಿದ್ರು ಸರಿಯಾಗಿರುತ್ತೆ. ನಿನಗ್ ಮೀಸೆ ಇಲ್ಲ ಪಾಂಡು, ಮೀಸೆ ಇರೋನ್ ಹಾಗೆ ತಿರ್ಗಿಸ್ತಿದ್ಯಾ. ಸರಿ, ಇದನ್ ಎಲ್ ಬಚ್ಚಿಡೋದು? ಪಾಂಡುರಂಗ, ಇದನ್ನ ನಿನ್ ಹತ್ರನೇ ಬಚ್ಚಿಟ್ಟಿದೀನಿ. ಇದನ್ನ ಹುಷಾರಾಗಿ ನೀನೇ ನೋಡ್ಕೋಬೇಕು. ಭಲೆ 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 ಶಿವಪ್ಪ, ಅಯ್ಯೋ ನಿಮ್ಗೆ ಅದೃಷ್ಟ ಬಾಗಿಲಿಗೆ ಬಂದಿದೆ. ನರಿ ಮುಖ ನೋಡಿದಿರಾ ಅನ್ಸತ್ತೆ. ನೋಡಿ 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 ನೋಡಿ, ನೋಡಿ ನೋಡಿ ನೋಡಿ, ರಸಭರಿತವಾದ ಮಾವಿನ ಹಣ್ಣುಗಳು. ಅಯ್ಯೋ, ಈ ಹಣ್ಣುಗಳನ್ನ ಯಜಮಾನ್ರೆ ಸ್ವತಃ ಆಯ್ಕೆ ಮಾಡಿ ಕಳಿಸಿದ್ದು. ಒಳ್ಳೆ ಬಣ್ಣ, ಒಳ್ಳೆ ಸುವಾಸನೆ. ಇವುಗಳನ್ನ ನೋಡ್ತಾ ಇದ್ರೆ ನನಗೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಶಿವಪ್ಪ, ನಿನ್ನೆ ಇದ್ದಕ್ಕಿದ್ದ ಹಾಗೆ 4 ಜನನ್ ಕರ್ಕೊಂಡ್ ಬಂದು ಮನೇನ ಅಳತೆ ಮಾಡ್ಕೊಂಡ್ ಹೋದ. ಈ ಹೊಸ ನಾಟಕ ಯಾಕೆ ಅಂತ ಕೇಳು. ನಾಟಕ ಅಲ್ಲ, ಏನೋ ಹೊಸ ಉಪಾಯ ಹುಡ್ತಿದ್ದಾರೆ. ದಾಮು ಅವರೇ, ನೇರವಾಗಿ ಹೇಳಿ, ಇವಾಗ ಈ ಹೊಸ ನಾಟಕ ಯಾಕೆ? ಅಯ್ಯಯ್ಯೋ, ರುಚಿಕರವಾದ ಮಾವಿನ ಹಣ್ಣನ್ನ ತಗೊಂಡ್ ಬಂದ್ರೆ ನೀವೇ ನಾಟಕ ಅಂತ ಇದ್ದೀರಲ್ಲ. ಅದು ಮಾವಿನ ಹಣ್ಣಿನ ರಸ ಅದ್ಭುತವಾಗಿರತ್ತೆ. ಈ ಮಾವಿನ ಹಣ್ಣನ್ನ ನಿಮ್ ಬಾಯಿ ಒಳಗೆ ತುರುಕ್ತೀನಿ. ಅಯ್ಯೋ, ಮರ್ಯಾದೆಯಿಂದ ಇದನ್ನ ತಗೊಂಡು ಹೊರಗಡೆ ಹೋಗಿ. ಅಯ್ಯೋ, ಇವಾಗ ನಿಮ್ಗೆ ಯಾಕೆ ಇಷ್ಟೊಂದು ಕೋಪ ಬಂತು? ಅಯ್ಯೋ ದೇವ್ರೆ, ಮತ್ತೆ ಆ ಮಂತ್ರ ಹಾಕೋರು ಇಲ್ಲಿಗೆ ಏನಾದ್ರು ಬಂದ್ರ? ಹೋಗಿ ಹೊರಗಡೆ ಹೋಗಿ, ಇದನ್ನೆಲ್ಲ ತಗೊಂಡು ಹೋಗಿ.
ಅಯ್ಯೋ, ನಿಮ್ ನಾಲ್ಗೆ ಮೇಲೆ ಬರೆ ಹಾಕಿದ ರಾಕ್ಷಸ ಯಾರು ಹೇಳಿ? ಆ ಜಮೀನ್ದಾರನೇ ಅಲ್ವಾ? ನೋಡಮ್ಮ, ಇದನ್ನ ನೀವು ಮುಚ್ಚಿಡಬೇಕು ಅನ್ಕೊಂಡ್ರು ಮುಚ್ಚಿಡಕ್ಕಾಗಲ್ಲ. ಸ್ಪಷ್ಟವಾಗಿ ಗೊತ್ತಾಗ್ತಿದೆ ನಿಮ್ ನಾಲ್ಗೆ ಮೇಲೆ ಬರೆ ಹಾಕಿದ್ದಾರೆ ಅಂತ.